ಬಾಳೆ ಎಲೆಯು ನೈಸರ್ಗಿಕವಾಗಿ ಶುದ್ಧವಾಗಿದ್ದು ಅದರಲ್ಲಿನ ಊಟ ಆರೋಗ್ಯಕ್ಕೆ ಎಷ್ಟು ಉತ್ತಮವಾದದ್ದು, ಇದು ಹೇಗೆ ಆಹಾರದ ರುಚಿಯನ್ನು ಹೆಚ್ಚಿಸುವುದು, ಜೀರ್ಣಕ್ರಿಯೆಗೆ ಹೇಗೆ ಸಹಾಯ ಮಾಡುತ್ತೆ, ಹೊರಗಡೆ ಹೋದಾಗ ಹಾಗೂ ಸಭೆ ಸಮಾರಂಭಗಳಲ್ಲಿ ಯಾಕೆ ಬಾಳೆ ಎಲೆಯಲ್ಲೇ ಊಟ ಮಾಡಬೇಕು ಅನ್ನೋದರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಭಾರತೀಯ ಸಂಸ್ಕೃತಿಯಲ್ಲಿ ಬಾಳೆ ಎಲೆಯ ಊಟಕ್ಕೆ ವಿಶೇಷವಾದ ಸ್ಥಾನಮಾನವಿದೆ. ಇದು ಕೇವಲ ಪರಂಪರೆಯ ಸಂಕೇತವಷ್ಟೇ ಅಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಬಹಳ ಪ್ರಯೋಜನಕಾರಿ. ಬಾಳೆ ಎಲೆಯು ನೈಸರ್ಗಿಕವಾಗಿ ಶುದ್ಧವಾಗಿದ್ದು ಅದರಲ್ಲಿನ ಊಟ ಆರೋಗ್ಯಕ್ಕೆ ಎಷ್ಟು ಉತ್ತಮವಾದದ್ದು, ಇದು ಹೇಗೆ ಆಹಾರದ ರುಚಿಯನ್ನ ಹೆಚ್ಚಿಸುವುದು, ಜೀರ್ಣಕ್ರಿಯೆಗೆ ಹೇಗೆ ಸಹಾಯ ಮಾಡುತ್ತದೆ, ಹೊರಗಡೆ ಹೋದಾಗ ಹಾಗೂ ಸಭೆ ಸಮಾರಂಭದಲ್ಲಿ ಯಾಕೆ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಎನ್ನುವುದರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ. ಬಾಳೆ ಎಲೆ ಊಟಕ್ಕೆ ಅದರದೇ ಆದ ಮಹತ್ವವಿದೆ. ಸಾಮಾನ್ಯವಾಗಿ ಮದುವೆ ಹಾಗೂ ಇತರೆ ಸಭೆ ಸಮಾರಂಭಗಳಲ್ಲಿ ಬಾಳೆ ಎಲೆ ಊಟಕ್ಕೆ ಅಧಿಕ ಮಾನ್ಯತೆಯನ್ನು ನೀಡುತ್ತಾರೆ. ಈ ಎಲೆಯಲ್ಲಿ ಊಟ ಮಾಡೋದ್ರಿಂದ ವೈಜ್ಞಾನಿಕವಾಗಿಯೂ ಬಹಳಷ್ಟು ಅನುಕೂಲ ಇದೆ ಎಂದು ಸಾಬೀತಾಗಿದೆ. ಬಾಳೆ ಎಲೆಗಳಲ್ಲಿ ಪಾಲಿಫಿನಾಲ್ಗಳು ಎಂಬ ನೈಸರ್ಗಿಕ ಪೋಷಕಾಂಶಗಳು ಇರೋದ್ರಿಂದ ಇವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ತಡೆಯುವಂತೆ ಮಾಡುತ್ತದೆ. ಅದರಲ್ಲೂ ಹಬ್ಬ ಹರಿದಿನದ ಸಂದರ್ಭದಲ್ಲಿ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರೆ ಮನಸ್ಸಿಗೆ ಬಹಳಷ್ಟು ಆನಂದ ಸಿಗುವುದು. ತುಂಬಾ ತಾಜಾ ಮತ್ತು ಸ್ವಚ್ಛವಾಗಿ ಇರೋದ್ರಿಂದ ಯಾವುದೇ ಬ್ಯಾಕ್ಟೀರಿಯಾಗಳು ತಗುಲುವ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಶುಚಿತ್ವ ಮತ್ತು ಆರೋಗ್ಯದ ದೃಷ್ಟಿಯಿಂದ ಬಾಳೆ ಎಲೆ ಬಹಳಷ್ಟು ಪ್ರಮುಖವಾಗಿದ್ದು ಆಹಾರದ ರುಚಿಯನ್ನ ಹೆಚ್ಚಿಸುತ್ತದೆ. ಬಾಳೆ ಎಲೆಯಲ್ಲಿ ನಾವು ಬಿಸಿಯಾದ ಆಹಾರ ಹಾಕಿಕೊಂಡಾಗ ಅದರಲ್ಲಿ ಪಾಲಿಫಿನಾಲ್ಗಳು ಹೆಚ್ಚು. ಇವು ದೇಹದ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡುವ ನೈಸರ್ಗಿಕ ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ. ಪಾಲಿಫಿನಾಲ್ಗಳಲ್ಲಿ ಉತ್ಕರ್ಷಣ ನಿರೋಧಕಗಳು ಇರುತ್ತವೆ. ಬಿಸಿ ಆಹಾರ ಬಾಳೆ ಎಲೆಯಲ್ಲಿ ಹಾಕಿಕೊಂಡಾಗ ಈ ಪೋಷಕಾಂಶಗಳು ಆಹಾರದೊಂದಿಗೆ ಬೆರೆತು ನಮ್ಮ ದೇಹಕ್ಕೆ ಪ್ರಯೋಜನವನ್ನ ನೀಡುತ್ತವೆ. ಇದರಿಂದ ರೋಗ ನಿರೋಧಕ ಶಕ್ತಿಯ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ. ಇನ್ನು ಏನೆಲ್ಲ ಆರೋಗ್ಯ ಲಾಭ ಇದೆ ಅಂತ ನೋಡೋದಾದ್ರೆ, ಬಾಳೆ ಎಲೆಗಳಲ್ಲಿ ತಿನ್ನೋದ್ರಿಂದ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಅದರ ಜೊತೆ ಕರುಳಿನ ಆರೋಗ್ಯವನ್ನ ಕೂಡ ಸುಧಾರಿಸುತ್ತದೆ. ಬಾಳೆ ಎಲೆಯ ಊಟ ಮನಸ್ಸಿಗೆ ಹಿತ ನೀಡಲಿದ್ದು ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಅದೇ ರೀತಿ ಬಾಳೆ ಎಲೆಯಲ್ಲಿ ಆಹಾರ ಬೇಯಿಸುವುದರಿಂದಲೂ ಆಹಾರದ ರುಚಿ ಹೆಚ್ಚಿಸುತ್ತದೆ. ಬಾಳೆ ಎಲೆಗಳು ಸಂಪೂರ್ಣವಾಗಿ ನೈಸರ್ಗಿಕವಾಗಿದ್ದು ಜೈವಿಕ ವಿಘಟನೀಯವಾಗಿದ್ದು ಬಳಕೆ ಮಾಡಿದ ನಂತರವೂ ಅವು ಕೊಳೆತು ಗೊಬ್ಬರವಾಗಿ ಬದಲಾಗುತ್ತವೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.